ಹೇಳ್ತಾ ಇರೋದು ಇವತ್ತು 2.5 ವರ್ಷ ಇವತ್ತು ಈ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ CM ಅವರು ಸ್ಥಳೀಯರ ಒಂದು ಅಂದರೆ ಮೈಸೂರಿನವರೇ, ಅವರು ತವರು ಕ್ಷೇತ್ರ ಅಂತ ಹಲವಾರು ಸತಿ ಹೇಳಿದ್ದಾರೆ. ಜೊತೆಗೆ ಇವತ್ತು ಎಲ್ಲಕ್ಕಿಂತ ಒಂದು ಏನು ದೀರ್ಘಾವಧಿಯ ಒಂದು ಮುಖ್ಯಮಂತ್ರಿಯ ದಾಖಲೆನೂ ಕೂಡ ಸಾಧಿಸಿರ್ತಕ್ಕಂಥದ್ದು. ಇದೆಲ್ಲನೂ ಕೂಡ ನಾವು ಒಂದು ಕಡೆ ಗಮನಿಸಿದರೆ ಇವತ್ತು ಅದೆಲ್ಲ ಒಂದು ಕಡೆ ಅವ್ರ ಸಾಧನೆ ಆಗಿದರೆ ಇದನ್ನು ಕೂಡ ನಾವು ಉಲ್ಲೇಖ ಮಾಡಲೇಬೇಕಾಗಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಇರ್ಬೋದು, ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಅನೇಕ ಒಂದು ವಿಚಾರ ಇವತ್ತು ಹೇಳ್ತಾ ಹೋಗ್ತಾ ಇದ್ದರೆ ನಾನು ಇವತ್ತು ಸಾಯಂಕಾಲವರೆಗೂ ಇರ್ತೀನಿ. ಆದರೆ ನಮ್ಮ ಬಜೆಟ್ ಇದೆ, ನಾಳೆ ನಾವು ಹೋಗಬೇಕಾಗಿದೆ ಡೆಲ್ಲಿಗೆ. ಸೊ ಇದೆಲ್ಲನೂ ಕೂಡ ಭಾಳ ಗಂಭೀರ ಅಂತ ಭಾಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಇದು ಬರೀ ದೀರ್ಘಾವಧಿ ಒಂದೇ ಅವರ ಸಾಧನೆ, ಏಕೈಕ ಸಾಧನೆ ಇದರಲ್ಲಿ. ನಾವು ಮಾಡೇ ಮಾಡ್ತೀವಿ, ನಮ್ಮ ಕಡೆಯಿಂದ ನಮ್ಮ ಹೋರಾಟ ಮಾಡೇ ಮಾಡ್ತೀವಿ. ಇದು ಮತ್ತೊಮ್ಮೆ ನಾವು ಸಂಸತ್ತಲ್ಲೂ ಕೂಡ ನಮಗೆ ಅವಕಾಶ ಸಿಕ್ಕಿದ್ರೆ ನಾವು ಎತ್ತೇ ಇರ್ತೀವಿ. ಯಾಕೆಂದರೆ ಇದು ಅತ್ಯಂತ ಗಂಭೀರವಾದಂಥ ಒಂದು ಪ್ರಕರಣ. ಮತ್ತು ಇದು ಒಂದು ಡ್ರಗ್ಸ್ ಮುಕ್ತ ಭಾರತ ಏನು ಪ್ರಧಾನಮಂತ್ರಿ ಹೊರಟಿದ್ದಾರೆ ಮಾಡೋಕ್ಕೆ, ಯಾಕೆಂದರೆ ಅದರ ಅಡಿಯಲ್ಲೇ ನಡೆದಿರೋದು. ನಶಾ ಮುಕ್ತ ಭಾರತ ಅಂದರೆ ನಮ್ಮ ಇದು ಮಾದಕ ವಸ್ತುಗಳ ಮುಕ್ತ ಭಾರತ, ಅದನ್ನು ಡ್ರಗ್ಸ್ ಫ್ರೀ ಇಂಡಿಯಾ ಮಾಡೋದು ಅಡಿಯಲ್ಲೇ ಇದು ಒಂದು ಭಾಳ ಗಂಭೀರವಾದಂಥ ಪ್ರಕರಣ ಆಗಿ ಈ ಒಂದು ಎಲ್ಲ ಏನು ಸಿಂಡಿಕೇಟ್ ಇದೆ ಅದು ಪತ್ತೆ ಆಗಿರ್ತಕ್ಕಂಥದ್ದು. ಸೊ ಅದರ ಒಂದು ನಿಟ್ಟಿನಲ್ಲಿ ಇದು ಇನ್ನೂ ಒಂದು ತಾರ್ಕಿಕ ಅಂತ್ಯವರೆಗೂ ಅಂದರೆ ಸಂಪೂರ್ಣವಾಗಿ ಮೈಸೂರಿಂದ ಈ ಡ್ರಗ್ಸ್ ವ್ಯವಸ್ಥೆಯನ್ನು ಕಿತ್ತಾಕಬೇಕು ಅಂತ ಒಂದು ಮಾಡೋವರೆಗೆ ಇವರ ಒಂದು ಸಹಕಾರ ಇರಲಿ ಅಂತ ನಾವು ವಿನಂತಿ ಮಾಡ್ತೀವಿ.